ಸಂಪರ್ಕ ರಸ್ತೆ ಅಂತರರಾಜ್ಯದ ರಸ್ತೆ ಬಹಳ ಚೆನ್ನಾಗಿದೆ ಅಂತ ನೀವು ಭಾವಿಸಿದ್ರೆ ಖಂಡಿತ ಇಲ್ಲ. ಆ ರಸ್ತೆ ಮೂಲಕ ಓಡಾಡಿದವರು ನರಕ ಯಾತನೆ ಅನುಭವಿಸುತ್ತಿದ್ದಾರಂತೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕಣ್ಣಾಯಿಸಿದಲ್ಲೆಲ್ಲ ಹೊಂಡಮಯವಾದ ರಸ್ತೆ, ಹಳ್ಳಗುಂಡಿ ಬಿದ್ದು ಹಾಳಾದ ಅಂತಾರಾಜ್ಯ ಹೆದ್ದಾರಿ, ರೋಡ್ ತುಂಬಾ ಧೂಳ್ಮಗ ಧೂಳ್, ಜೀವ ಕೈಯಲ್ಲಿ ಹಿಡಿದು ಸವಾರರ ಓಡಾಟ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಕಿತ್ತೋದ್ ರಸ್ತೆಯಲ್ಲಿ ಸವಾರರ ಪರದಾಟ, ರೋಡ್ನಲ್ಲಿ ಕಾದು ಕುಳಿತ ಜವರಾಯ. ಹೌದು, ಕೊಡಗಿನ ಪೆರುಂಬಾಡಿಯಿಂದ ಕೇರಳ ಗಡಿಭಾಗದವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. 20 ಕಿಲೋಮೀಟರ್ವರೆಗೆ ಸಂಚಾರ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಿತ್ತೋದ್ ರಸ್ತೆಯಲ್ಲಿ ಬಲಿಗಾಗಿ ಜವರಾಯ ಕಾದು ಕುಳಿತಿದ್ದಾನೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಗುಂಡಿ ತಪ್ಪಿಸಲು ಹೋಗಿ ಸಾಕಷ್ಟು ವಾಹನಗಳು ಪಲ್ಟಿಯಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಸವಾರರು ಇದೇ ರಸ್ತೆಯಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕು. ರಸ್ತೆ ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಸವಾರರು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ತೆ, ನಾವು ಇವಾಗ ಕೇರಳ ಹಾಗೆ ಕರ್ನಾಟಕದ ಗಡಿ ಭಾಗದ ರಸ್ತೆಯಲ್ಲಿದ್ದೀವಿ. ಇವಾಗ ನೀವು ರಸ್ತೆ ನೋಡ್ತಿರ್ಬೋದು, ಪೂರ್ತಿಯಾಗಿ ಹದಗೆಟ್ಟಿದೆ. ಈಗ ನಾವು ಪೆರುಂಬಾಡಿಯಿಂದ ಇಲ್ಲಿ ಕೇರಳಕ್ಕೆ ಎಂಟ್ರಿ ಆಗ್ತೀವಿ, ರಸ್ತೆ ಪೂರ್ತಿಯಾಗಿ ಗುಂಡಿಮಯವಾಗಿದೆ, ಎಲ್ಲೂ ಕೂಡ ಗ್ಯಾಪೇ ಇಲ್ಲ. ಈಚೆಯಿಂದ ನೋಡ್ಬೋದು ಇಲ್ಲಿ ಬಾರ್ಡರ್ ಹೇಗಿದೆ. ಕೇರಳ ಸರ್ಕಾರ ರಸ್ತೆನ ಎಷ್ಟೊಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆಯನ್ನು ಕೂಡ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ. ಬಟ್ ಅದೇ ನಮ್ಮ ಕರ್ನಾಟಕ ಸರ್ಕಾರ ರಸ್ತೆನ ಯಾಕೆ ಈ ಪರಿಸ್ಥಿತಿಗೆ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರಸ್ತೆ ಕಾಮಗಾರಿಗೆಂದು ಭೂಮಿ ಪೂಜೆ ಸಹ ನೆರವೇರಿಸಿದ್ರು. ಭೂಮಿ ಪೂಜೆ ನಡೆದು ತಿಂಗಳುಗಳು ಕಳೆಯುತ್ತಾ ಬಂದರೂ ಇದುವರೆಗೂ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ. ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂಥ ವ್ಯವಸ್ಥೆ ಇದೆ. ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ಕೆಲಸಕ್ಕಿರ್ಬೋದು, ದೇವಸ್ಥಾನದ ವಿಚಾರಕ್ಕಿರ್ಬೋದು. ಈಗ ಕೊಡಗಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇದೆ, ಬೈತೂರು ಅಂತ. ಆ ದೇವಸ್ಥಾನದಲ್ಲಿ ಮೊನ್ನೆ 22ನೇ ತಾರೀಕಿನಿಂದ ಹಬ್ಬ ನಡೀತಾ ಇರೋದ್ರಿಂದ ಪ್ರತಿಯೊಂದು ಜನರು, ಕೊಡಗಿನ ಅರ್ಧ ಭಾಗದಷ್ಟು ಜನರು ದೇವಸ್ಥಾನಕ್ಕೆ ಹೋಗಿ ಬರುವಂಥ ಒಂದು ಪದ್ಧತಿ ಹಳೆ ಕಾಲದಿಂದ. ಆದರೆ ಹೋಗುವಾಗ ನಾವು ಕಣ್ಣೀರು ಹಾಕ್ಕೊಂಡು ಹೋಗಬೇಕು, ಬರುವಾಗಲೂ ಕಣ್ಣೀರು ಹಾಕಿಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ಒಟ್ನಲ್ಲಿ ಅಧಿಕಾರಿಗಳು ರಸ್ತೆಗೆ ತೇಪೆ ಹಚ್ಚೋ ಕೆಲಸ ಬಿಟ್ಟು ಅದ್ಯಾವಾಗ ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯನ್ನ ಸುಸಜ್ಜಿತ ರಸ್ತೆಯನ್ನಾಗಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕ್ಯಾನ್ಸರ್ ಗೆದ್ದು ವಾಪಸ್ ತಾಯ್ನಾಡಿಗೆ ಬಂದಂತಹ ನಟ ಶಿವಣ್ಣ ಅವರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಶಿವಣ್ಣ ಅವರ ನಿವಾಸದಲ್ಲೇ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಶಿವಣ್ಣ ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ. ಶಿವಣ್ಣರ ನಾಗವಾರದ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೆಂಚುರಿ ಸ್ಟಾರ್ ಶಿವಣ್ಣ ಅವರನ್ನ ಭೇಟಿಯಾಗಿ ಸಂಪರ್ಕ ರಸ್ತೆ ಅಂತರರಾಜ್ಯದ ರಸ್ತೆ ಬಹಳ ಚೆನ್ನಾಗಿದೆ ಅಂತ ನೀವು ಭಾವಿಸಿದ್ರೆ ಖಂಡಿತ ಇಲ್ಲ. ಆ ರಸ್ತೆ ಮೂಲಕ ಓಡಾಡಿದವರು ನರಕ ಯಾತನೆ ಅನುಭವಿಸುತ್ತಿದ್ದಾರಂತೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕಣ್ಣಾಯಿಸಿದಲ್ಲೆಲ್ಲ ಹೊಂಡಮಯವಾದ ರಸ್ತೆ, ಹಳ್ಳಗುಂಡಿ ಬಿದ್ದು ಹಾಳಾದ ಅಂತಾರಾಜ್ಯ ಹೆದ್ದಾರಿ, ರೋಡ್ ತುಂಬಾ ಧೂಳ್ಮಗ ಧೂಳ್, ಜೀವ ಕೈಯಲ್ಲಿ ಹಿಡಿದು ಸವಾರರ ಓಡಾಟ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಕಿತ್ತೋದ್ ರಸ್ತೆಯಲ್ಲಿ ಸವಾರರ ಪರದಾಟ, ರೋಡ್ನಲ್ಲಿ ಕಾದು ಕುಳಿತ ಜವರಾಯ. ಹೌದು, ಕೊಡಗಿನ ಪೆರುಂಬಾಡಿಯಿಂದ ಕೇರಳ ಗಡಿಭಾಗದವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. 20 ಕಿಲೋಮೀಟರ್ವರೆಗೆ ಸಂಚಾರ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಿತ್ತೋದ್ ರಸ್ತೆಯಲ್ಲಿ ಬಲಿಗಾಗಿ ಜವರಾಯ ಕಾದು ಕುಳಿತಿದ್ದಾನೆ.
ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಗುಂಡಿ ತಪ್ಪಿಸಲು ಹೋಗಿ ಸಾಕಷ್ಟು ವಾಹನಗಳು ಪಲ್ಟಿಯಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಸವಾರರು ಇದೇ ರಸ್ತೆಯಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕು. ರಸ್ತೆ ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಸವಾರರು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ತೆ, ನಾವು ಇವಾಗ ಕೇರಳ ಹಾಗೆ ಕರ್ನಾಟಕದ ಗಡಿ ಭಾಗದ ರಸ್ತೆಯಲ್ಲಿದ್ದೀವಿ. ಇವಾಗ ನೀವು ರಸ್ತೆ ನೋಡ್ತಿರ್ಬೋದು, ಪೂರ್ತಿಯಾಗಿ ಹದಗೆಟ್ಟಿದೆ. ಈಗ ನಾವು ಪೆರುಂಬಾಡಿಯಿಂದ ಇಲ್ಲಿ ಕೇರಳಕ್ಕೆ ಎಂಟ್ರಿ ಆಗ್ತೀವಿ, ರಸ್ತೆ ಪೂರ್ತಿಯಾಗಿ ಗುಂಡಿಮಯವಾಗಿದೆ. ಎಲ್ಲೂ ಕೂಡ ಗ್ಯಾಪೇ ಇಲ್ಲ. ಈಚೆಯಿಂದ ನೋಡ್ಬೋದು ಇಲ್ಲಿ ಬಾರ್ಡರ್ ಹೇಗಿದೆ. ಕೇರಳ ಸರ್ಕಾರ ರಸ್ತೆನ ಎಷ್ಟೊಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆಯನ್ನು ಕೂಡ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ. ಬಟ್ ಅದೇ ನಮ್ಮ ಕರ್ನಾಟಕ ಸರ್ಕಾರ ರಸ್ತೆನ ಯಾಕೆ ಈ ಪರಿಸ್ಥಿತಿಗೆ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರಸ್ತೆ ಕಾಮಗಾರಿಗೆಂದು ಭೂಮಿ ಪೂಜೆ ಸಹ ನೆರವೇರಿಸಿದ್ರು. ಭೂಮಿ ಪೂಜೆ ನಡೆದು ತಿಂಗಳುಗಳು ಕಳೆಯುತ್ತಾ ಬಂದರೂ ಇದುವರೆಗೂ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ. ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂಥ ವ್ಯವಸ್ಥೆ ಇದೆ. ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ಕೆಲಸಕ್ಕಿರ್ಬೋದು, ದೇವಸ್ಥಾನದ ವಿಚಾರಕ್ಕಿರ್ಬೋದು. ಈಗ ಕೊಡಗಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇದೆ, ಬೈತೂರು ಅಂತ. ಆ ದೇವಸ್ಥಾನದಲ್ಲಿ ಮೊನ್ನೆ 22ನೇ ತಾರೀಕಿನಿಂದ ಹಬ್ಬ ನಡೀತಾ ಇರೋದ್ರಿಂದ ಪ್ರತಿಯೊಂದು ಜನರು, ಕೊಡಗಿನ ಅರ್ಧ ಭಾಗದಷ್ಟು ಜನರು ದೇವಸ್ಥಾನಕ್ಕೆ ಹೋಗಿ ಬರುವಂಥ ಒಂದು ಪದ್ಧತಿ ಹಳೆ ಕಾಲದಿಂದ. ಆದರೆ ಹೋಗುವಾಗ ನಾವು ಕಣ್ಣೀರು ಹಾಕ್ಕೊಂಡು ಹೋಗಬೇಕು, ಬರುವಾಗಲೂ ಕಣ್ಣೀರು ಹಾಕಿಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ಒಟ್ನಲ್ಲಿ ಅಧಿಕಾರಿಗಳು ರಸ್ತೆಗೆ ತೇಪೆ ಹಚ್ಚೋ ಕೆಲಸ ಬಿಟ್ಟು ಅದ್ಯಾವಾಗ ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯನ್ನ ಸುಸಜ್ಜಿತ ರಸ್ತೆಯನ್ನಾಗಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕ್ಯಾನ್ಸರ್ ಗೆದ್ದು ವಾಪಸ್ ತಾಯ್ನಾಡಿಗೆ ಬಂದಂತಹ ನಟ ಶಿವಣ್ಣ ಅವರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಶಿವಣ್ಣ ಅವರ ನಿವಾಸದಲ್ಲೇ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಶಿವಣ್ಣ ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ. ಶಿವಣ್ಣರ ರಾಗವಾರದ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೆಂಚುರಿ ಸ್ಟಾರ್ ಶಿವಣ್ಣ ಅವರನ್ನ ಭೇಟಿಯಾಗಿ ಸಂಪರ್ಕ ರಸ್ತೆ, ಅಂತರ್ರಾಜ್ಯದ ರಸ್ತೆ ಬಹಳ ಚೆನ್ನಾಗಿದೆ ಅಂತ ನೀವು ಭಾವಿಸಿದ್ರೆ ಖಂಡಿತ ಇಲ್ಲ. ಆ ರಸ್ತೆ ಮೂಲಕ ಓಡಾಡಿದವರು ನರಕ ಯಾತನೆ ಅನುಭವಿಸ್ತಿದ್ದಾರಂತೆ. ಹೇಗಿದೆ ಅಲ್ಲಿನ ಅವ್ಯವಸ್ಥೆ, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಕಣ್ಣಾಯಿಸಿದಲ್ಲೆಲ್ಲ ಹೊಂಡಮಯವಾದ ರಸ್ತೆ, ಹಳ್ಳಗುಂಡಿ ಬಿದ್ದು ಹಾಳಾದ ಅಂತಾರಾಜ್ಯ ಹೆದ್ದಾರಿ, ರೋಡ್ ತುಂಬಾ ಧೂಳ್ಮಗ ಧೂಳ್, ಜೀವ ಕೈಯಲ್ಲಿ ಹಿಡಿದು ಸವಾರರ ಓಡಾಟ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿರುವ ವಾಹನ ಸವಾರರು. ಕಿತ್ತೋದ್ ರಸ್ತೆಯಲ್ಲಿ ಸವಾರರ ಪರದಾಟ, ರೋಡ್ನಲ್ಲಿ ಕಾದು ಕುಳಿತ ಜವರಾಯ. ಹೌದು, ಕೊಡಗಿನ ಪೆರುಂಬಾಡಿಯಿಂದ ಕೇರಳ ಗಡಿಭಾಗದವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. 20 ಕಿಲೋಮೀಟರ್ ವರೆಗೆ ಸಂಚಾರ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಿತ್ತೋದ್ ರಸ್ತೆಯಲ್ಲಿ ಬಲಿಗಾಗಿ ಜವರಾಯ ಕಾದು ಕುಳಿತಿದ್ದಾನೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಗುಂಡಿ ತಪ್ಪಿಸಲು ಹೋಗಿ ಸಾಕಷ್ಟು ವಾಹನಗಳು ಪಲ್ಟಿಯಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ಸವಾರರು ಇದೇ ರಸ್ತೆಯಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕು. ರಸ್ತೆ ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಸವಾರರು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ತೆ, ನಾವು ಇವಾಗ ಕೇರಳ ಹಾಗೆ ಕರ್ನಾಟಕದ ಗಡಿ ಭಾಗದ ರಸ್ತೆಯಲ್ಲಿದ್ದೀವಿ. ಇವಾಗ ನೀವು ರಸ್ತೆ ನೋಡ್ತಿರ್ಬೋದು, ಪೂರ್ತಿಯಾಗಿ ಹದಗೆಟ್ಟಿದೆ. ಈಗ ನಾವು ಪೆರುಂಬಾಡಿಯಿಂದ ಇಲ್ಲಿ ಕೇರಳಕ್ಕೆ ಎಂಟ್ರಿ ಆಗ್ತೀವಿ, ರಸ್ತೆ ಪೂರ್ತಿಯಾಗಿ ಗುಂಡಿಮಯವಾಗಿದೆ. ಎಲ್ಲೂ ಕೂಡ ಗ್ಯಾಪೇ ಇಲ್ಲ. ಈಚೆಯಿಂದ ನೋಡ್ಬೋದು ಇಲ್ಲಿ ಬಾರ್ಡರ್ ಹೇಗಿದೆ. ಕೇರಳ ಸರ್ಕಾರ ರಸ್ತೆನ ಎಷ್ಟೊಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆಯನ್ನು ಕೂಡ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ. ಬಟ್ ಅದೇ ನಮ್ಮ ಕರ್ನಾಟಕ ಸರ್ಕಾರ ರಸ್ತೆನ ಯಾಕೆ ಈ ಪರಿಸ್ಥಿತಿಗೆ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರಸ್ತೆ ಕಾಮಗಾರಿಗೆಂದು ಭೂಮಿ ಪೂಜೆ ಸಹ ನೆರವೇರಿಸಿದ್ರು. ಭೂಮಿ ಪೂಜೆ ನಡೆದು ತಿಂಗಳುಗಳು ಕಳೆಯುತ್ತಾ ಬಂದರೂ ಇದುವರೆಗೂ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ. ಹೆಚ್ಚಿನ ಜನರು ಕೇರಳಕ್ಕೆ ಹೋಗಿ ಬರುವಂಥ ವ್ಯವಸ್ಥೆ ಇದೆ. ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ಕೆಲಸಕ್ಕಿರ್ಬೋದು, ದೇವಸ್ಥಾನದ ವಿಚಾರಕ್ಕಿರ್ಬೋದು. ಈಗ ಕೊಡಗಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇದೆ, ಬೈತೂರು ಅಂತ. ಆ ದೇವಸ್ಥಾನದಲ್ಲಿ ಮೊನ್ನೆ 22ನೇ ತಾರೀಕಿನಿಂದ ಹಬ್ಬ ನಡೀತಾ ಇರೋದ್ರಿಂದ ಪ್ರತಿಯೊಂದು ಜನರು, ಕೊಡಗಿನ
ಅರ್ಧ ಭಾಗದಷ್ಟು ಜನರು ದೇವಸ್ಥಾನಕ್ಕೆ ಹೋಗಿ ಬರುವಂಥ ಒಂದು ಪದ್ಧತಿ ಹಳೆ ಕಾಲದಿಂದ. ಆದರೆ ಹೋಗುವಾಗ ನಾವು ಕಣ್ಣೀರು ಹಾಕ್ಕೊಂಡು ಹೋಗಬೇಕು, ಬರುವಾಗಲೂ ಕಣ್ಣೀರು ಹಾಕಿಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ. ಕಳೆದ 10 ವರ್ಷದಿಂದ ಇದನ್ನೇ ನಾವು ಫೇಸ್ ಮಾಡ್ತಾ ಇದ್ದೇವೆ. ಒಟ್ನಲ್ಲಿ ಅಧಿಕಾರಿಗಳು ರಸ್ತೆಗೆ ತೇಪೆ ಹಚ್ಚೋ ಕೆಲಸ ಬಿಟ್ಟು ಅದ್ಯಾವಾಗ ಕೊಡಗು ಕೇರಳ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯನ್ನ ಸುಸಜ್ಜಿತ ರಸ್ತೆಯನ್ನಾಗಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕ್ಯಾನ್ಸರ್ ಗೆದ್ದು ವಾಪಸ್ ತಾಯ್ನಾಡಿಗೆ ಬಂದಂತಹ ನಟ ಶಿವಣ್ಣ ಅವರನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಶಿವಣ್ಣ ಅವರ ನಿವಾಸದಲ್ಲೇ ಭೇಟಿಯಾಗಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಶಿವಣ್ಣ ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ. ಶಿವಣ್ಣರ ನಾಗವಾರದ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೆಂಚುರಿ ಸ್ಟಾರ್ ಶಿವಣ್ಣ ಅವರನ್ನ ಭೇಟಿಯಾಗಿ